ವಿಚಾರಕ್ಕೂ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಳಿ ಇರೋ ವರದಿ ಅಸ್ಲಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2021ರಲ್ಲಿ ವರದಿ ಕಾಣೆ ಆಗಿದೆ ಅಂತ ಹೆಗ್ಡೆ ಅವರು ಪತ್ರವನ್ನ ಬರೆದಿದ್ರು. ಜಯಪ್ರಕಾಶ್ ಹೆಗ್ಡೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮೂಲ ಹಸ್ತ ಪ್ರತಿ ಇರಲಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ರು. ಈಗ ಇರೋ ವರದಿ ಅಸ್ಲಿನಾ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ರೀ 90% ಒರಿಜಿನಲ್ ಅಂತೆ. ನಾವು ಕೇಳಿದ್ರಿ ಇದನ್ನ ಈ ರಾತ್ರಿ ಹೊತ್ತು 90 ಜಾಸ್ತಿ ಓಡ್ತೈತೆ, 60-90 ರಾತ್ರಿ ಹೊತ್ತು ಓಡೋದು ಜಾಸ್ತಿ. ಈ 90% ಆಕ್ಯುರಸಿ ಅಂತೆ. ಒರಿಜಿನಲ್ ಅಂದ್ರೆ ಒರಿಜಿನಲ್ ಅಂತೆ. ಅದು ಪಕ್ಕಾ ಒರಿಜಿನಲ್. ಏನೋ ಮಾಡಿ ಸಮೀಕ್ಷೆ ಒರಿಜಿನಲ್. ಈ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷರು ಈಗ ಅವರೇ ತಾನೇ ಸಬ್ಮಿಟ್ ಮಾಡಿರೋದು. 5/10/2021 ಒಂದು ಪತ್ರ ಬರೆದವ್ರೆ. ಮುದ್ರಿತ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯವರ ಸಹಿ ಇಲ್ಲದೆ ಇರುವುದು ಆಯೋಗ ಗಮನಿಸಿರುತ್ತದೆ. ಅವರೇ ಬರೆದಿರೋದು. ಅಥೆಂಟಿಕ್ ಆಯೋಗ ಅಂದ್ರೆ ಅದೊಂಥರ ಜಡ್ಜ್. ಅದು ಅವರೇ ಕೊಟ್ಟಿರೋ ವರದಿ. ಇದರೊಂದಿಗೆ ಇದಕ್ಕೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಅಥವಾ ಹಸ್ತಪ್ರತಿ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ಲ. ಇವಾಗ ಯಾರು ಹೇಳ್ತಾರಲ್ಲ ಅದೇನೋ ಒರಿಜಿನಲ್ ಅಥೆಂಟಿಕ್. ಸುಪ್ರಭಾತ, ಎಲ್ಲ ಮಂತ್ರಿಗಳ ಸುಪ್ರಭಾತ, ಕಾಂಗ್ರೆಸ್ ಸುಭಾತ್. ಇದರೊಂದಿಗೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಕಾಪಿ ಒರಿಜಿನಲ್. ಮೂಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒರಿಜಿನಲ್, 100% ಒರಿಜಿನಲ್. ಹಿಂಗಂತಾನಲ್ಲ ಜಮೀರ್ ಸಿದ್ದರಾಮಯ್ಯ ಹೇಳ್ತಾನಲ್ಲ ಹಂಗೆ 100% ಒರಿಜಿನಲ್ ಅಥವಾ ಹಸ್ತಪ್ರತಿಯ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ವಾ? ಜಾತಿ ಜನಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲೂ ಯಾರು ವಿರೋಧ ಮಾಡಲಿಲ್ಲ, ಯಾರು ಜೋರಾಗಿ ಮಾತಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನ್ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಸಿಡಿದ ಸಿಎಂ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳುವುದೇ ಅಶೋಕ್ ಕೆಲಸ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ನನಗೆ ಯಾವ ಪತ್ರವನ್ನು ಬರೆದಿಲ್ಲ, ಸುಳ್ಳನ್ನ ಸತ್ಯ ಮಾಡೋದು ಬಿಜೆಪಿಗರ ಗುಣ ಅಂತೇಳಿ ಸಿಟ್ಟನ್ನು ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ. ಗೊತ್ತೇ ಇಲ್ಲ. ಅಶೋಕ ಬಿಜೆಪಿಯವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವ್ರದ್ದು ಅವರ RSS ನವರು ಹೇಳ್ಕೊಟ್ಟಿರೋದು ಅವ್ರಿಗೆ. ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನರ್ಥ? ಚರ್ಚೆ ಮಾಡಿ ಮಂಡಿಸಿದ್ದೀನಿ ಅಂದ್ರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲದೆ ಮಂಡಿಸಕ್ಕಾಗತ್ತಾ? ವಿಚಾರಕ್ಕೂ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಳಿ ಇರೋ ವರದಿ ಅಸ್ಲಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2021ರಲ್ಲಿ ವರದಿ ಕಾಣೆ ಆಗಿದೆ ಅಂತ ಹೆಗ್ಡೆ ಅವರು ಪತ್ರವನ್ನ ಬರೆದಿದ್ರು. ಜಯಪ್ರಕಾಶ್ ಹೆಗ್ಡೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮೂಲ ಹಸ್ತ ಪ್ರತಿ ಇರಲಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ರು. ಈಗ ಇರೋ ವರದಿ ಅಸ್ಲಿನಾ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ರೀ 90% ಒರಿಜಿನಲ್ ಅಂತೆ. ನಾವು ಕೇಳಿದ್ರಿ ಇದನ್ನ ಈ ರಾತ್ರಿ ಹೊತ್ತು 90 ಜಾಸ್ತಿ ಓಡ್ತೈತೆ, 60-90 ರಾತ್ರಿ ಹೊತ್ತು ಓಡೋದು ಜಾಸ್ತಿ.
ಈ 90% ಆಕ್ಯುರಸಿ ಅಂತೆ. ಒರಿಜಿನಲ್ ಅಂದ್ರೆ ಒರಿಜಿನಲ್ ಅಂತೆ, ಅದು ಪಕ್ಕಾ ಒರಿಜಿನಲ್. ಏನೋ ಮಾಡಿ ಸಮೀಕ್ಷೆ ಒರಿಜಿನಲ್. ಈ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷರು ಈಗ ಅವರೇ ತಾನೇ ಸಬ್ಮಿಟ್ ಮಾಡಿರೋದು. 5/10/2021 ಒಂದು ಪತ್ರ ಬರೆದವ್ರೆ. ಮುದ್ರಿತ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯವರ ಸಹಿ ಇಲ್ಲದೆ ಇರುವುದು ಆಯೋಗ ಗಮನಿಸಿರುತ್ತದೆ. ಅವರೇ ಬರೆದಿರೋದು. ಅಥೆಂಟಿಕ್ ಆಯೋಗ ಅಂದ್ರೆ ಅದೊಂಥರ ಜಡ್ಜ್, ಅದು ಅವರೇ ಕೊಟ್ಟಿರೋ ವರದಿ. ಇದರೊಂದಿಗೆ ಇದಕ್ಕೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಅಥವಾ ಹಸ್ತಪ್ರತಿ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ಲ. ಇವಾಗ ಯಾರು ಹೇಳ್ತಾರಲ್ಲ ಅದೇನೋ ಒರಿಜಿನಲ್ ಅಥೆಂಟಿಕ್. ಸುಪ್ರಭಾತ, ಎಲ್ಲ ಮಂತ್ರಿಗಳ ಸುಪ್ರಭಾತ, ಕಾಂಗ್ರೆಸ್ ಸುಭಾತ್. ಇದರೊಂದಿಗೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಕಾಪಿ ಒರಿಜಿನಲ್. ಮೂಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒರಿಜಿನಲ್, 100% ಒರಿಜಿನಲ್. ಹಿಂಗಂತಾನಲ್ಲ ಜಮೀರ್ ಸಿದ್ದರಾಮಯ್ಯಗೆ ಹೇಳ್ತಾನಲ್ಲ ಹಂಗೆ 100% ಒರಿಜಿನಲ್ ಅಥವಾ ಹಸ್ತಪ್ರತಿಯ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ವಾ? ಜಾತಿ ಜನಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲೂ ಯಾರು ವಿರೋಧ ಮಾಡಲಿಲ್ಲ, ಯಾರು ಜೋರಾಗಿ ಮಾತಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನ್ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಸಿಡಿದ ಸಿಎಂ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳುವುದೇ ಅಶೋಕ್ ಕೆಲಸ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ನನಗೆ ಯಾವ ಪತ್ರವನ್ನು ಬರೆದಿಲ್ಲ, ಸುಳ್ಳನ್ನ ಸತ್ಯ ಮಾಡೋದು ಬಿಜೆಪಿಗರ ಗುಣ ಅಂತೇಳಿ ಸಿಟ್ಟನ್ನು ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ. ಗೊತ್ತೇ ಇಲ್ಲ. ಅಶೋಕ ಬಿಜೆಪಿಯವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವ್ರದ್ದು ಅವರ RSS ನವರು ಹೇಳ್ಕೊಟ್ಟಿರೋದು ಅವ್ರಿಗೆ. ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನರ್ಥ? ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದ್ರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗತ್ತಾ? ವಿಚಾರಕ್ಕೂ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಳಿ ಇರೋ ವರದಿ ಅಸ್ಲಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2021ರಲ್ಲಿ ವರದಿ ಕಾಣೆ ಆಗಿದೆ ಅಂತ ಹೆಗ್ಡೆ ಅವರು ಪತ್ರವನ್ನ ಬರೆದಿದ್ದು. ಜಯಪ್ರಕಾಶ್ ಹೆಗ್ಡೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮೂಲ ಹಸ್ತಪ್ರತಿ ಇರಲಿಲ್ಲ ಅಂತೇಳಿ ಪತ್ರವನ್ನ ಬರೆದಿದ್ರು. ಈಗ ಇರೋ ವರದಿ ಅಸ್ಲಿನಾ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ರೀ 90% ಒರಿಜಿನಲ್ ಅಂತೆ. ನಾವು ಕೇಳಿದ್ರಿ ಇದನ್ನ, ಈ ರಾತ್ರಿ ಹೊತ್ತು 90 ಜಾಸ್ತಿ ಓಡ್ತೈತೆ, 60-90 ರಾತ್ರಿ ಹೊತ್ತು ಓಡೋದು ಜಾಸ್ತಿ. ಈ 90% ಆಕ್ಯುರಸಿ ಅಂತೆ. ಒರಿಜಿನಲ್ ಅಂದ್ರೆ ಒರಿಜಿನಲ್ ಅಂತೆ, ಅದು ಪಕ್ಕಾ ಒರಿಜಿನಲ್. ಏನೋ ಮಾಡಿ ಸಮೀಕ್ಷೆ ಒರಿಜಿನಲ್. ಈ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷರು ಈಗ ಅವರೇ ತಾನೇ ಸಬ್ಮಿಟ್ ಮಾಡಿರೋದು. 5/10/2021 ಒಂದು ಪತ್ರ ಬರೆದವ್ರೆ. ಮುದ್ರಿತ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯವರ ಸಹಿ ಇಲ್ಲದೆ ಇರುವುದು ಆಯೋಗ ಗಮನಿಸಿರುತ್ತದೆ. ಅವರೇ ಬರೆದಿರೋದು. ಅಥೆಂಟಿಕ್ ಆಯೋಗ ಅಂದ್ರೆ ಅದೊಂಥರ ಜಡ್ಜ್, ಅದು ಅವರೇ ಕೊಟ್ಟಿರೋ ವರದಿ. ಇದರೊಂದಿಗೆ ಇದಕ್ಕೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಅಥವಾ ಹಸ್ತಪ್ರತಿ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ಲ. ಇವಾಗ ಯಾರು ಹೇಳ್ತಾರಲ್ಲ ಅದೇನೋ ಒರಿಜಿನಲ್ ಅಥೆಂಟಿಕ್. ಸುಪ್ರಭಾತ,
ಎಲ್ಲ ಮಂತ್ರಿಗಳ ಸುಪ್ರಭಾತ, ಕಾಂಗ್ರೆಸ್ ಸುಭಾವ. ಇದರೊಂದಿಗೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಕಾಪಿ, ಒರಿಜಿನಲ್, ಮೂಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒರಿಜಿನಲ್, 100% ಒರಿಜಿನಲ್. ಹಿಂಗಂತಾನಲ್ಲ ಜಮೀರ್ ಸಿದ್ದರಾಮಯ್ಯಗೆ ಹೇಳ್ತಾನಲ್ಲ ಹಂಗೆ 100% ಒರಿಜಿನಲ್ ಅಥವಾ ಹಸ್ತಪ್ರತಿಯ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ವಾ? ಜಾತಿ ಜನಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲೂ ಯಾರು ವಿರೋಧ ಮಾಡಲಿಲ್ಲ, ಯಾರು ಜೋರಾಗಿ ಮಾತಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನು ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಸಿಡಿದ ಸಿಎಂ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳುವುದೇ ಅಶೋಕ್ ಕೆಲಸ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ನನಗೆ ಯಾವ ಪತ್ರವನ್ನು ಬರೆದಿಲ್ಲ, ಸುಳ್ಳನ್ನ ಸತ್ಯ ಮಾಡೋದು ಬಿಜೆಪಿಗರ ಗುಣ ಅಂತೇಳಿ ಸಿಟ್ಟನ್ನು ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ. ಗೊತ್ತೇ ಇಲ್ಲ. ಅಶೋಕ ಬಿಜೆಪಿಯವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವ್ರದ್ದು ಅವರ RSS ನವರು ಹೇಳ್ಕೊಟ್ಟಿರೋದು ಅವ್ರಿಗೆ. ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನರ್ಥ? ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದ್ರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲದೆ ಮಣಿಸಕ್ಕಾಗತ್ತಾ?